ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಅಖಂಡ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ತಪ್ಪದೇ ನೀವು ಪ್ರತಿನಿತ್ಯವೂ ಕೂಡ ಪಠಿಸಿ ಅಂತ ಹೇಳ್ತೀನಿ. ಈ ಒಂದು ಮಂತ್ರ ಯಾವುದು, ಹಾಗೆ ಅದನ್ನು ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಆ ಮಂತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲವನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಜೀವನದಲ್ಲಿ ಎಲ್ರಿಗೂ ಕೂಡ ಐಶ್ವರ್ಯ ಅನ್ನೋದು ಅಂದರೆ ಸಂಪತ್ತನ್ನು ಹಾಗೆ ಆಸ್ತಿ ಅಂತಸ್ತನ್ನು ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾನೆ ಇರ್ತಾರೆ. ಅದರಲ್ಲೂ ಏನೇ ಮಾಡಿದ್ರೂ ಕೂಡ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಹಾಗಾಗಿ ಈ ಒಂದು ವಾರಾಹಿ ತಾಯಿಯ ಮಂತ್ರ ಆ ರೀತಿಯ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನ ಕೂಡ ದೂರ ಮಾಡಿ ಜೀವನದಲ್ಲಿ ನಾವು ಮುಂದೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಿ ಅಂದರೆ 6 ಗಂಟೆ ನಂತರ ಕೂಡ ನೀವು ಹೇಳ್ಕೊಬೋದಾಗಿರುತ್ತೆ, ಅಥವಾ ನೀವು ಮಲಗೋ ಟೈಮಲ್ಲಾದರೂ ಈ ಒಂದು ಮಂತ್ರವನ್ನು ನೀವು ಹೇಳ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಯಾವುದಾದ್ರೂ ನಿಯಮಗಳಿದೆಯಾ ಅಂತ ಅನ್ನೋದಾದರೆ ಹೌದು, ಇದಕ್ಕೆ ನಿಯಮಗಳಿದೆ. ನಾನ್ ವೆಜ್ಜನ್ನು ತಿಂದಾಗ ನೀವು ಈ ಒಂದು ಮಂತ್ರವನ್ನು ಪಠಿಸಬಾರ್ದಾಗಿರುತ್ತೆ. ಅದು ಬಿಟ್ಟರೆ ಹೆಣ್ಮಕ್ಳು ನೀವು ಮುಟ್ಟಾದಂಥ ಸಮಯದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನೀವು ಪಠಿಸಬಾರ್ದಾಗಿರುತ್ತೆ. ಯಾವುದೇ ಒಂದು ಮಂತ್ರಗಳಾದರೂ ಸರಿಯೇ ಮುಟ್ಟಾದಂಥ ಸಮಯದಲ್ಲಿ ಹೆಣ್ಮಕ್ಳು ಪಠಿಸಬಾರ್ದು. ಹಾಗೆ ನಾನ್ ವೆಜ್ಜನ್ನು ತಿಂದಂಥ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಬಾರ್ದು. ಅದರಿಂದ ನೆಗೆಟಿವ್ ಎನರ್ಜಿ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ, ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಈ ಒಂದು ಪಾಸಿಟಿವ್ ಆಗಿ ನಿಮ್ಮ ಲೈಫಲ್ಲಿ ಏನೇ ಒಂದು ನಡಿಬೇಕು, ಏನೇ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ನೀವು ನಾನ್ ವೆಜ್ಜನ್ನು ತಿಂದಾಗ ಪಠಿಸ್ಬೇಡಿ, ಅಥವಾ ಮುಟ್ಟಾದಂಥ ಸಮಯದಲ್ಲಿ ಕೂಡ ಪಠಿಸ್ಬೇಡಿ ಅಂತ ಹೇಳ್ತೀನಿ. ಆ ಒಂದು ಸಮಯವನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಬೇರೆ ಸಮಯದಲ್ಲಿ ಬೇರೆ ದಿನಗಳಲ್ಲಿ ಕೂಡ ನೀವು ಪಠಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಸೂತಕದ ಸಮಯದಲ್ಲೂ ಕೂಡ ಪಠಿಸಬಾರ್ದು ಅಂತಲೇ ಹೇಳ್ತೀನಿ. ಮನೆಯಲ್ಲಿ ಏನಾದರೂ ಸೂತಕದ ಒಂದು ಸಮಯ ಇದ್ದಾಗ ಈ ಒಂದು ಮಂತ್ರಗಳನ್ನು ಪಠಿಸ್ಬೇಡಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಮಂತ್ರಗಳನ್ನ ಪಠಿಸ್ಬೋದಾಗಿರುತ್ತೆ. ವಾರಾಹಿ ತಾಯಿಯ ಮಂತ್ರಗಳನ್ನು ನಿಮಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಅನ್ನೋದಾದರೆ ನೀವು ಇದಕ್ಕೆ ಅಂತಲೇ ಮೊದಲೇ ಹೇಳಿದಾಗೆ ಇದಕ್ಕೆ ಅಂತಲೇ ನಾವು ಒಂದು ಬುಕ್ ಇಡಿ ಅಂತ ಹೇಳಿದ್ದೆ ಅಲ್ವಾ, ಆ ಬುಕ್ನಲ್ಲಿ ನೀವು ನಾನು ಹೇಳೋ ಅಷ್ಟು ಬಾರಿ ನೀವು ಬರ್ಕೊಬೇಕಾಗುತ್ತೆ. ಮಂತ್ರಗಳು ಎಷ್ಟು ಬಾರಿ ಹೇಳಬೇಕು ಅಷ್ಟೇ ಬಾರಿ ನೀವು ಆ ಬುಕ್ಕಲ್ಲಿ ಬರೀಬೇಕಾಗುತ್ತೆ. ಆ ಬರೆಯೋದ್ರಿಂದ ಕೂಡ ಅದೇ ರೀತಿಯ ಫಲಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೇಳ್ಕೊಳಕ್ಕೆ ಬರೋರು ನೀವು ಹೇಳ್ಕೊಳ್ಳಿ, ಹೇಳೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಗೂಗಲಲ್ಲಿ ನೋಡಿದ್ರೂ ಕೂಡ ಬರುತ್ತೆ, ನೋಡಿಕೊಂಡು ನೀವು ಆ ಮಂತ್ರವನ್ನು ಕೇಳ್ಕೊಳ್ಳಬಹುದು. ಇನ್ನು ಈ ವಾರಾಹಿ ತಾಯಿಯ ಮಂತ್ರವನ್ನು ಕೇವಲ ಅಖಂಡ ಐಶ್ವರ್ಯವನ್ನು ಪಡೆಯೋದಕ್ಕಷ್ಟೇ ಅಲ್ಲ, ಜೀವನದಲ್ಲಿ ನಾವೇನಾದರೂ ಗುರಿಗಳನ್ನು ಇಟ್ಕೊಂಡಿರ್ತೀವಿ, ಅದನ್ನು ಸಾಧಿಸಬೇಕು ಅಂತ ಇರ್ತೀವಿ, ಯಾವುದಾದ್ರೂ ಒಂದು ಕೆಲಸಗಳು ಮಾಡ್ತಾಯಿದ್ರು ಕೂಡ ಅಡೆತಡೆಗಳು ಬರ್ತಾನೆ ಇರುತ್ತೆ. ಅಂತಹ ಅಡೆತಡೆಗಳನ್ನು ದೂರ ಮಾಡಿಕೊಂಡು ನಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೀಬೇಕು ಅನ್ನೋದಾದರೆ ಈ ಒಂದು ವಾರಾಹಿ ತಾಯಿಯ ಮಂತ್ರ ತುಂಬಾ ಪ್ರಯೋಜನಕಾರಿ ಫಲಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ತಪ್ಪದೇ ಎಲ್ಲರೂ ಕೂಡ ಪಠಿಸಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪ್ರತಿನಿತ್ಯ ಕೂಡ 108 ಬಾರಿ ಪಠಿಸಬೇಕಾಗತ್ತೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸ್ತೀನಿ ಅಂದರೆ ತುಂಬಾ ಒಳ್ಳೆಯ ಫಲಗಳನ್ನು ನೀವು ನೋಡ್ಬೋದು. ಇನ್ನು ಆ ಒಂದು ಮಂತ್ರಗಳನ್ನು ಹೇಳೋಕೆ ಮುಂಚೆ ನಿಮ್ಮ ಕಷ್ಟಗಳೇನಿದೆ ಅಥವಾ ನಿಮ್ಮ ಆಸೆಗಳೇನಿದೆ, ನಿಮ್ಮ ಗೋಲ್ಸ್ ಏನಿದೆ ಅದನ್ನು ನೀವು ಮೊದಲು ಹೇಳ್ಕೊಬೇಕು, ಪಾಸಿಟಿವ್ ಆಗಿ ಹೇಳಬೇಕು. ಎಲ್ಲ ವಿಡಿಯೋದಲ್ಲೂ ಹೇಳಿದಾಗೆ ಪಾಸಿಟಿವ್ ಆಗಿ ಈಗಾಗಲೇ ನನಗೆ ಏನು ಒಂದು ಆಸೆಗಳಿದೆ ಅದು ಈಡೇರಿದೆ, ಆಗೋಗಿದೆ, ಅದರಿಂದ ನಾನು ಖುಷಿಯಾಗಿದ್ದೀನಿ, ಈ ರೀತಿಯಾಗಿ ನೀವು ಹೇಳ್ಕೊಂಡು ಅದನ್ನು ಫ್ಯೂಚರಲ್ಲಿ ನನಗೆ ಈಗಾಗಲೇ ನಡೆದಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೊಂಡು ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಇನ್ನು ಆ ಒಂದು ಮಂತ್ರವನ್ನು ನೀವು ಪೂಜೆಯ ಸಮಯದಲ್ಲೂ ಕೂಡ ಹೇಳ್ಕೊಬೋದಾಗಿರುತ್ತೆ. ಇನ್ನು ಆ ಒಂದು ಮಂತ್ರ ಬಂದು ಹೇಗಿರುತ್ತೆ: ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ದೇವಿಯೇ ವಾ ವಾ ವಾ. ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ದೇವಿಯೇ ವಾ ವಾ ವಾ. ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ದೇವಿಯೇ ವಾ ವಾ ವಾ. ಈ ರೀತಿಯಾಗಿ ನೀವು 108 ಬಾರಿ ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮಗೆ ಅಖಂಡ ಐಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ, ಧನಾಕರ್ಷಣೆ ಆಗುತ್ತೆ, ಜೀವನದಲ್ಲಿ ಯಶಸ್ಸನ್ನು ಪಡಿತೀರಾ. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.